ಪಿಯುಸಿ ಮರು ಮೌಲ್ಯಮಾಪನ ರಿಸಲ್ಟ್ ಅನೌನ್ಸ್. ವಿದ್ಯಾವಾಹಿನಿ ಪಿಯು ಕಾಲೇಜಿನ ಫಲಿತಾಂಶದಲ್ಲಿ ಏರಿಕೆ. ದ್ವಿತೀಯ ಪಿಯುಸಿ ಮರು ಮೌಲ್ಯಮಾಪನ ಫಲಿತಾಂಶ ಪ್ರಕಟವಾಗಿದ್ದು, ತುಮಕೂರಿನ ವಿದ್ಯಾವಾಹಿನಿ ಪಿಯು ಕಾಲೇಜು ವಿದ್ಯಾರ್ಥಿಗಳು ಮತ್ತಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಮರುಮೌಲ್ಯಮಾಪನದ ನಂತರ ಕಾಲೇಜಿನ ಒಟ್ಟು ಫಲಿತಾಂಶ ಏರಿಕೆ ಕಂಡುಬಂದಿದ್ದು, ರಾಜ್ಯಮಟ್ಟದ ರ್ಯಾಂಕ್ಗಳಲ್ಲಿಯೂ ಮಹತ್ವದ ಬದಲಾವಣೆ ದಾಖಲಾಗಿದೆ. ವಿಶೇಷವಾಗಿ ವಿದ್ಯಾರ್ಥಿನಿಯೊಬ್ಬರು ಮೊದಲಿಗೆ ಪಡೆದಿದ್ದ 9ನೇ ರ್ಯಾಂಕ್ನಿಂದ 3ನೇ ರ್ಯಾಂಕ್ಗೆ ಏರಿಕೆ ಹೊಂದಿದ್ದು, ಕಾಲೇಜಿಗೆ ಹೆಮ್ಮೆ ತಂದಿದ್ದಾರೆ. ಇನ್ನೊಬ್ಬ ವಿದ್ಯಾರ್ಥಿನಿಯು 7ನೇ ರ್ಯಾಂಕ್ನಿಂದ 4ನೇ ರ್ಯಾಂಕಿಗೆ ಬಂದಿದ್ದು, ಎಲ್ಲರ ಗಮನ ಸೆಳೆದಿದ್ದಾರೆ. ವಿದ್ಯಾವಾಹಿನಿ ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿ ಅನ್ವಿತಾ ಸಿಆರ್ ಅವರು ಪಿಯುಸಿ ಮೊದಲ ಫಲಿತಾಂಶದಲ್ಲಿ 592 ಅಂಕಗಳನ್ನು ಪಡೆದಿದ್ದು, ಮರುಮೌಲ್ಯಮಾಪನದ ಬಳಿಕ 595 ಅಂಕಗಳನ್ನು ಗಳಿಸಿದ್ದಾರೆ. ಎಕನಾಮಿಕ್ಸ್ ವಿಷಯದಲ್ಲಿ 3 ಅಂಕಗಳ ಹೆಚ್ಚಳದಿಂದ 6ನೇ ರ್ಯಾಂಕ್ ಗಳಿಸಿದ್ದಾರೆ. ಇದೇ ವೇಳೆ ವಿದ್ಯಾರ್ಥಿನಿ ಶ್ರೀ ಲಕ್ಷ್ಮೀರಾಜ್ ಅವರು ಮೊದಲಿಗೆ 594 ಅಂಕಗಳನ್ನು ಪಡೆದಿದ್ದು, ಮರುಮೌಲ್ಯಮಾಪನದ ನಂತರ 597ಕ್ಕೆ ಅಂಕಗಳು ಹೆಚ್ಚಿಗೆಯಾಗಿವೆ. ಇದರೊಂದಿಗೆ ರಾಜ್ಯಕ್ಕೆ 4ನೇ ರ್ಯಾಂಕ್ ಅನ್ನು ಪಡೆದಿದ್ದಾರೆ. ಮೊದಲು 592 ಬಂದಿತ್ತು, ಇವಾಗ 595 ಆಗಿದೆ. ನನಗಿನ್ನೂ 1 ಮಾರ್ಕ್ ಬರಬೇಕಿತ್ತು, ಬಟ್ 3 ಮಾರ್ಕ್ಸ್ ಇನ್ಕ್ರೀಸ್ ಆಗಿದೆ. 4 ಮಾರ್ಕ್ಸ್ ಬರಬೇಕಿತ್ತು ಎಕನಾಮಿಕ್ಸಲ್ಲಿ. ಅದೊಂದಕ್ಕೆ ಹಾಕಿದ್ದು. ಕಾನ್ಫಿಡೆನ್ಸ್ ಇತ್ತು ಕರೆಕ್ಟಾಗಿ ಬರ್ದಿದ್ದೀನಿ ಅಂತ, ವ್ಯಾಲ್ಯೂಯೇಷನ್ ಕರೆಕ್ಟಾಗಿ ಆಗಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ರಿವ್ಯಾಲ್ಯೂಯೇಷನ್ ಹಾಕ್ತೆ. ಎಕ್ಸಾಮ್ ಬೋರ್ಡ್ಗೆ ಏನಂತೀರಾ, ಈ ಥರ ವ್ಯತ್ಯಾಸಗಳಾಗ್ತಾ ಇರ್ತವೆ, ಅವ್ರಿಗೆ ಏನಕ್ಕೆ ಇಷ್ಟಪಡ್ತಾರೆ? ಸ್ಟೂಡೆಂಟ್ಸ್ ತುಂಬ ಕಾನ್ಫಿಡೆನ್ಸ್ ಇಟ್ಕೊಂಡಿರ್ತಾರೆ, ಅವ್ರ ಪೇರೆಂಟ್ಸೂ ತುಂಬ ಖುಷಿಯಾಗಿರ್ತಾರೆ. ಯಾಕಂದರೆ ಕಾನ್ಫಿಡೆನ್ಸ್ ಇರುತ್ತೆ ಸ್ಟೂಡೆಂಟ್ಸ್ಗೆ, ಬರೆದಿರ್ತಾರೆ ಅಂದರೆ ಇಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಗೊತ್ತಿರುತ್ತೆ. ಅದಕ್ಕಿಂತ ಕಮ್ಮಿ ಬಂದಾಗ ನಮಗೆ ತುಂಬ ಬೇಜಾರಾಗಿರುತ್ತೆ. ಟೀಚರ್ಸ್ ಅಷ್ಟು ಕಷ್ಟಪಟ್ಟು ನಮಗೆ ಹೇಳ್ಕೊಟ್ಟಿರ್ತಾರೆ, ಅದು ಹೋದಾಗ ವ್ಯಾಲ್ಯೂಯೇಷನ್ ತಪ್ಪಾಗೋದು ಅದು ಸ್ಟೂಡೆಂಟ್ಸಿಗೆ ತುಂಬ ಬೇಜಾರಾಗುತ್ತೆ. ರಿವ್ಯಾಲ್ಯೂಯೇಷನ್ ಹಾಕಿದಾಗ ಬರುತ್ತೆ ಹೌದು, ಬಟ್ ಫಸ್ಟ್ ಟೈಮ್ ರಿಸಲ್ಟ್ ಬರುತ್ತೆ ಅಲ್ವಾ, ಅಷ್ಟು ಖುಷಿ ಇರಲ್ಲ. ಫಸ್ಟ್ ರಿಸಲ್ಟ್ ಬಂದಾಗ ನನಗೆ ಬೇಜಾರಾಗಿತ್ತು ಕಮ್ಮಿ ಬಂದಿತ್ತು ಅಂತ. ಸೊ ಲೆಕ್ಚರರ್ಸ್ ಎಲ್ಲರೂ ಬಂದೇ ಬರುತ್ತೆ, ನೀನು ತುಂಬ ಚೆನ್ನಾಗಿ ಬರೆದಿರ್ತೀಯ ಅಂತ ನಮಗೆ ಕಾನ್ಫಿಡೆನ್ಸ್ ಇದೆ ಅಂತ ಕಾನ್ಫಿಡೆನ್ಸ್ ಕೊಟ್ಟಿದ್ರು. ಅವ್ರು ಹೇಳಿದಂಗೆ ಬಂದಿದೆ. ತುಂಬ ಖುಷಿ. 594 ಸ್ಕೋರ್ ಆಗಿತ್ತು, ಈಗ 597 ಆಗಿದೆ. ಆಗುತ್ತೆ ಅಂತ ಇತ್ತು. ಫಸ್ಟ್ ಪೇಪರ್ ತರಿಸಿದಾಗ ನಮ್ಮ ಇಂಗ್ಲೀಷ್ ಲೆಕ್ಚರರ್ ವಿನುಕುಮಾರ್ ಸರ್ನ ಕೇಳಿದ್ದೆ, ಅವರು ಹಾಕೋ ಬರುತ್ತೆ ಅಂತ ಹೇಳಿದರು. ಆಮೇಲೆ ಹಾಕಿದೆ, ಈಗ ಬಂದಿದೆ 3 ಮಾರ್ಕ್ಸ್. ಇಂಗ್ಲೀಷ್. ಬಿಸ್ನೆಸ್ ಸ್ಟಡೀಸಲ್ಲಿ 1 ಮಾರ್ಕ್ಸ್ ಹೋಗಿದೆ, ಇಂಗ್ಲೀಷಲ್ಲಿ ಇವಾಗ 2 ಮಾರ್ಕ್ಸ್ ಹೋಗಿದೆ. ಕಾಲೇಜ್ ಅವರು ತುಂಬ ಸಪೋರ್ಟ್ ಮಾಡ್ತಿದ್ರು. ನಮಗೇನೇ ಪ್ರಾಬ್ಲಮ್ಸ್ ಇದ್ದರು, ಮತ್ತು ಅವ್ರು ಟೀಚಿಂಗ್ ಮಾಡೋ ವೇ ಇರ್ಬೋದು, ಎಲ್ಲ ತುಂಬ ಚೆನ್ನಾಗಿ ಮಾಡೋರು. ಅವ್ರ ಕಡೆಯಿಂದ ತುಂಬ ಸಪೋರ್ಟ್ ಸಿಕ್ಕಿದೆ ನಮಗೆ. CA ಮಾಡಬೇಕು ಅಂತಿದ್ದೀನಿ. ಫಲಿತಾಂಶ ಪ್ರಕಟವಾದ ಬಳಿಕ ವಿದ್ಯಾರ್ಥಿಗಳು ಫುಲ್ ಖುಷಿಯಾಗಿದ್ದು, ಮೊದಲನೇ ಮೌಲ್ಯಮಾಪನದಲ್ಲಿಯೇ ನಿಖರ ಅಂಕ ನೀಡಿದರೆ ಇನ್ನಷ್ಟು ಸಂತೋಷವಾಗ್ತಿತ್ತು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಪೋಷಕರು ಕೂಡ ಮಕ್ಕಳ ಸಾಧನೆಗೆ ಹರ್ಷವನ್ನ ವ್ಯಕ್ತಪಡಿಸಿದ್ರು. ಸರ್, ಆ್ಯಕ್ಚುಲಿ ಪ್ರಿಪ್ರೇಷನ್ 100% ಚೆನ್ನಾಗಿತ್ತು. ನಮ್ಮ ಎಕ್ಸ್ಪೆಕ್ಟೇಷನ್ ಬಂದು 599 to 600 ಇತ್ತು. ಆದರೆ ಎಲ್ಲೋ ಒಂದು ಕಡೆ ಸ್ಮಾಲ್ ಮಿಸ್ಟೇಕ್ಸಿಂದ ಎರರ್ ಆಗಿ ಸ್ವಲ್ಪ ಮಾರ್ಕ್ಸ್ ಕಡಿಮೆ ಆಯಿತು. ಆದರೆ ಈ ಥರ ಚೇಂಜಸ್ಸು ಆದ ನಂತರ ಖುಷಿಗಿಂತ ಫಸ್ಟ್ ಅಟೆಂಪ್ಟಲ್ಲಿ ಬರುವಂಥ ಸ್ಕೋರು ತುಂಬ ಹ್ಯಾಪಿ ಇರುತ್ತೆ. ಜೊತೆಗೆ ನಾವು ರ್ಯಾಂಕ್ಸ್ ಅನೌನ್ಸ್ ಮಾಡ್ಕೊತೀವಿ, ನಮ್ಮ ಕಾಲೇಜ್ ಫ್ಯಾಕಲ್ಟೀಸ್ ಕಾನ್ಫಿಡೆನ್ಸ್ನ ಅಲ್ಲಿ ಪ್ರೆಸೆಂಟ್ ಮಾಡ್ತೀವಿ. ಆದರೆ ಈ ಥರ ಸ್ಕೋರ್ ಬಂದಿದ್ದು ನಿಜವಾಗ್ಲೂ ಖುಷಿ ಇದೆ. ಆದರೆ ಈ ಕರೆಕ್ಷನ್ ಫ್ರೀ ಅನ್ನೋದು ಆದರೆ ಅಂದರೆ ಮಿಸ್ಟೇಕ್ಸ್ ಆಗದಾಗೆ ಫಸ್ಟ್ ಅಟೆಂಪ್ಟಲ್ಲೇ ಒಳ್ಳೆ ನೀಟ್ ವ್ಯಾಲ್ಯೂಯೇಷನ್ ಆಗಿ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದೆ ಆದರೆ ಖಂಡಿತವಾಗ್ಲೂ ಮಕ್ಕಳಲ್ಲಾಗಲಿ ಆ ಡಿಸಪಾಯಿಂಟ್ ಆಗೋದಿಲ್ಲ. ಒಂದು ಒಳ್ಳೆ ರಿಸಲ್ಟನ್ನು ಎಂಜಾಯ್ ಮಾಡೋದಕ್ಕೆ ಅವಕಾಶ ಇದೆ. ವ್ಯಾಲ್ಯೂಯೇಷನ್ ಸ್ವಲ್ಪ ಬದಲಾವಣೆ ಆಗಬೇಕು ಅಂತ ವ್ಯಾಲ್ಯೂಯೇಷನ್ ಮಾಡುವಂಥವ್ರು ಖಂಡಿತವಾಗ್ಲೂ ಸರ್. ಯಾಕೆಂದರೆ
ಒಳ್ಳೆ ಮಕ್ಕಳಿಗೆ ಅಂದರೆ ತುಂಬ ಚೆನ್ನಾಗಿ ಓದುವಂಥ ಮಕ್ಕಳಿಗೆ ಎಲ್ಲೋ ಒಂದು ಕಡೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ. ಅವ್ರ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗೋದಕ್ಕೆ ಈ ಮಿಸ್ಟೇಕ್ಸನ್ನು ಸ್ವಲ್ಪ ಹಿಂದೆ ತಳ್ದಂಗೆ ಆಗ್ಬಿಡುತ್ತೆ. ಡಿಸಪಾಯಿಂಟ್, ಯಾಕೆಂದರೆ ಕೆಲವೊಂದು ಮಕ್ಕಳು ಸೆನ್ಸಿಟಿವ್ ಇರ್ತಾರೆ, ಅವ್ರನ್ನ ನಾವು ಹೋಲ್ಡ್ ಮಾಡಿ ಇಲ್ಲಪ್ಪ ನಿಮಗೆ ಒಳ್ಳೆ ಸ್ಕೋರ್ ಬರುತ್ತೆ ಖಂಡಿತವಾಗ್ಲೂ, ಯಾಕೆಂದರೆ ಅವ್ರಿಗೆ 599 600 ಎಕ್ಸ್ಪೆಕ್ಟೇಷನಲ್ಲಿ ಇದ್ದಿದ್ದು ಆಲ್ ಆಫ್ ಎ ಸಡನ್ 594 ಅಂತ ಬಂದಾಗ ಎಲ್ಲೋ ಒಂದು ಕಡೆ ಬೇಜಾರಾಗುತ್ತೆ. ಅದನ್ನು ನಾವು ಎಂಕರೇಜ್ ಮಾಡಿ ಮತ್ತೆ ವ್ಯಾಲ್ಯೂಯೇಷನ್ ಹಾಕ್ಸಿದ್ವಿ. ಸೊ ಅದರದ್ದು ಪ್ರತಿಫಲ ಬಂದಿದೆ. ನಿಮ್ಮ ಸ್ಟೂಡೆಂಟ್ಸ್ 3 ಸ್ಟೂಡೆಂಟ್ಸ್ಗೆ ಈಗ ಸ್ಕೋರಲ್ಲಿ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸ್ಕೋರ್ ಆಗಿರೋದು ಖಂಡಿತವಾಗ್ಲೂ ಚೆನ್ನಾಗಿದೆ, ಅಂದರೆ ಒಳ್ಳೆ ಹ್ಯಾಪಿ ಇದೆ, ಒಳ್ಳೆ ಸ್ಕೋರ್ ಬಂದಿದೆ. ಅದನ್ನೇ ನಾನು ಹೇಳ್ತಾ ಇರೋದು, ಫಸ್ಟ್ ಅಟೆಂಪ್ಟಲ್ಲಿ ಬಂದರೆ ಆ ಹ್ಯಾಪಿನೆಸ್ ಈಸ್ ಡಿಫ್ರೆಂಟ್. ಅದಕ್ಕೆ ನಾನು ವ್ಯಾಲ್ಯೂಯೇಷನರಲ್ಲಿ ರಿಕ್ವೆಸ್ಟ್ ನನ್ನ ಮನವಿ ಇದು, ಯಾಕೆಂದರೆ ಅವ್ರಿಗೆ ಪೇಪರ್ ನೋಡಿದ ತಕ್ಷಣವೇ ಗೊತ್ತಾಗುತ್ತೆ ಇದು ಟಾಪ್ ಲಿಸ್ಟಲ್ಲಿ ಬರುತ್ತೆ ಅಂತ. ಅದನ್ನು ಸ್ವಲ್ಪ ನೀಟ್ ವ್ಯಾಲ್ಯೂಯೇಷನ್ ಮಾಡಿದರೆ ಇಟ್ ಈಸ್ ಗುಡ್. ಈಗ ಯಾಕೆಂದರೆ ಆವ್ರೇಜ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಇಟ್ ಈಸ್ ಓಕೆ, ಬಟ್ ಟಾಪ್ ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಗಬಾರ್ದು. ಇನ್ನು ವಿದ್ಯಾರ್ಥಿಗಳ ಸಾಧನೆಗೆ ಪೋಷಕರು ಹಾಗೂ ಕಾಲೇಜು ಆಡಳಿತ ಮಂಡಳಿ ಸಂತಸವನ್ನ ವ್ಯಕ್ತಪಡಿಸಿದ್ರು. ಇನ್ನು ವಿದ್ಯಾವಾಹಿನಿ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ವಿಜಯ್ ಕುಮಾರ್ ವಿದ್ಯಾರ್ಥಿಗಳನ್ನ ಅಭಿನಂದಿಸಿ ಅವರ ಪರಿಶ್ರಮ ಮತ್ತು ಸಾಧನೆಗೆ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ರು. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್ ಕೆಂಕೆರೆ, ಪ್ರಜಾಶಕ್ತಿ ಟಿವಿ, ತುಮಕೂರು.